ಪಾಕ್ ವಿರುದ್ಧ ಮತ್ತೊಂದು ಡಿಜಿಟಲ್ ವಾರ್. OTTಯಲ್ಲಿ ಪಾಕ್ ವೆಬ್ ಸೀರೀಸ್ ಅನ್ನ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನದ ಸಿನಿಮಾ ಇರಬಹುದು, ಹಾಡಿರಬಹುದು, ಎಲ್ಲವೂ ಕೂಡ ಬಂದ್. ಕೇಂದ್ರ ಮಾಹಿತಿ ಸಚಿವಾಲಯದಿಂದ ಆದೇಶ ಹೊರಡಿಸಲಾಗಿರುವಂತದ್ದು. ವಾಟರ್ ವಾರ್ ಆಯ್ತು, ಈಗ ಡಿಜಿಟಲ್ ವಾರ್. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದೇ ರೀತಿಯಾಗಿ ಈಗ ಭಾರತ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಪಾಕಿಸ್ತಾನಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪಾಕ್ ವಿರುದ್ಧ ಈಗ ಡಿಜಿಟಲ್ ವಾರ್ ಅನ್ನ ಸ್ಟಾರ್ಟ್ ಮಾಡಿದೆ. OTTಯಲ್ಲಿ ಪ್ರಸಾರವಾಗ್ತಿದ್ದಂತಹ ಪಾಕ್ ವೆಬ್ ಸೀರೀಸ್ ಏನಿತ್ತು, ಸಿನಿಮಾ ಏನಿತ್ತು, ಹಾಡುಗಳೇನಿತ್ತು, ಅದೆಲ್ಲವನ್ನ ಕೂಡ ಬಂದ್ ಮಾಡಲಾಗ್ತಾ ಇದೆ. ಕೇಂದ್ರ ಮಾಹಿತಿ ಸಚಿವಾಲಯದಿಂದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಗಮನಿಸ್ತಾ ಇದ್ದೀವಿ ಭಾರತ ಹೇಗೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ. ವಾಟರ್ ವಾರ್ ಆದ ನಂತರ ಈಗ ಡಿಜಿಟಲ್ ವಾರ್ಗೂ ಕೂಡ ಮುಂದಾಗಿದೆ. ಆಪರೇಷನ್ ಸಿಂಧೂರ ಮೂಲಕ ಪಾಕ್ಗೆ ನುಗ್ಗಿ ಉಗ್ರರ ನೆಲೆಗಳನ್ನ ಭಾರತ ಧ್ವಂಸ ಮಾಡಿದೆ. ಈ ಕುರಿತು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರೆದು ಮಾಹಿತಿಯನ್ನ ನೀಡಿದೆ. ಸಭೆಯಲ್ಲಿ ವಿಪಕ್ಷ ಮುಖಂಡರು ಕೂಡ ಹೇಳಿದ್ದೇನು. ಹಾಗಾದ್ರೆ ಆ ವರದಿಯನ್ನ ನೋಡ್ಕೊಂಡು ಪಕ್ಷ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ. ವಿಪಕ್ಷಗಳಿಂದ ಸರ್ಕಾರಕ್ಕೆ ಪೂರ್ಣ ಬೆಂಬಲ. ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗಿದೆ. ಕಳೆದ 15 ದಿನಗಳಲ್ಲಿ ಕೇಂದ್ರ ಸರ್ಕಾರ 2ನೇ ಬಾರಿಗೆ ಸರ್ಕಾರದ ಉನ್ನತ ಮಟ್ಟದ ನಾಯಕರು ಮತ್ತು ವಿವಿಧ ಪಕ್ಷದ ಮುಖಂಡರ ಸಭೆ ಕರೆದು ಚರ್ಚೆ ನಡೆಸಿದ್ದಾರೆ. ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಬಗ್ಗೆ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದೆ. ಹೊಸದಿಲ್ಲಿಯ ಸಂಸತ್ ಭವನದಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಆಪರೇಷನ್ ಸಿಂಧೂರದ ಯಶಸ್ವಿ ಕಾರ್ಯಾಚರಣೆಗೆ ಕಾರಣವಾದ ಸೇನಾಪಡೆಗಳಿಗೆ ಶಹಬಾಷ್ ಎಂದಿದ್ದಾರೆ. ಭಾರತದ ರಕ್ಷಣೆ ವಿಚಾರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇರಲಿದೆ ಅಂತ ವಿಪಕ್ಷ ನಾಯಕರು ಮತ್ತೊಮ್ಮೆ ಭರವಸೆ ನೀಡಿದ್ದಾರೆ. उन्होंने कहा कि कोई चीज कॉन्फिडेंशियल है रक्षा के विषय में, हम उसको अब नहीं कह सकते, ये उन्होंने कहा. तो हम सभी जितने भी पार्टी के लोग थे सभी ने ये बताया कि इस घड़ी में, इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आपके साथ रहेंगे. ಆಪರೇಷನ್ ಸಿಂಧೂರದ ಯಶಸ್ಸು ಪರಿಣಾಮಗಳ ಕುರಿತು ಸರ್ಕಾರ ಇಂದಿನ ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿ ನೀಡಿದ್ದು, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ, ಜೈಶಂಕರ್, ನಡ್ಡಾ, ಕಿರಣ್ ರಿಜಿಜು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ವಿವಿಧ ಪಕ್ಷದ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಆಪರೇಷನ್ ಸಿಂಧೂರದಲ್ಲಿ 100 ಉಗ್ರರು ಮಟ್ಯಾಶ್ ಆಗಿದ್ದು, ಈ ಬಗ್ಗೆ ಸರ್ವಪಕ್ಷ ಸಭೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಕ್ತಾಯವಾಗಿಲ್ಲ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. वो आपको जैसे मैंने कहा कि ऑपरेशन इस वक्त जो ऑपरेशन सिंदूर का पहला जो स्ट्राइक होने के बाद जो गतिविधि चल रहे हैं उसको लेकर के अलग से ब्रीफिंग करने का अभी परिस्थिति ठीक नहीं है और वैसे नियम नहीं है, इसलिए टेक्निकल ब्रीफिंग या अधिकारियों को नहीं बुलाया.
ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದ್ರೆ ಮತ್ತೆ ಪ್ರತಿದಾಳಿ ಫಿಕ್ಸ್ ಆಗಲಿದೆ. ಎಲ್ಲರೂ ಒಗ್ಗಟ್ಟಾಗಿರಬೇಕಾದ ಸಮಯವಿದು ಎಂದು ಪ್ರಧಾನಿ ಮೋದಿ ಸಂದೇಶವನ್ನ ಸರ್ವಪಕ್ಷ ಸಭೆಗೆ ತಿಳಿಸಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಧ್ವಜವನ್ನ ಕೆಳಗೆ ಇಳಿಸಿದೆ ಬಲೋಚಿಗಳು. 14 ಪಾಕ್ ಸೈನಿಕರನ್ನ ಬಲೋಚಿಗಳು ಕೊಂದಿದ್ರು. ಈಗ ಆ ಒಂದು ಫ್ಲಾಗ್ ಇತ್ತಲ್ಲ, ಪಾಕ್ ಧ್ವಜ ಇದೆಯಲ್ಲ, ಅದನ್ನ ಕೆಳಗೆ ಇಳಿಸಿದ್ದಾರೆ. ಸೊ ನೇರವಾಗಿ ಸಂದೇಶವನ್ನ ರವಾನೆ ಮಾಡಿದಂತಾಗಿದೆ. ಪ್ರತ್ಯೇಕವಾದಂತಹ ರಾಷ್ಟ್ರ ಆಗಬೇಕು ಅನ್ನುವಂತಹ ಬೇಡಿಕೆ. ಪಾಕ್ ಧ್ವಜವನ್ನ ಈಗ ಕೆಳಗೆ ಇಳಿಸುವುದರ ಮೂಲಕ ನೇರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಬೆಳಗ್ಗೆ 14 ಪಾಕ್ ಸೈನಿಕರನ್ನ ಕೊಂದಂತಹ ಈಗ ಬಲೋಚಿಗಳು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಫ್ಲಾಗ್ ಗಮನಿಸ್ತಾ ಇದ್ದೀವಿ. ಆ ಫ್ಲಾಗ್ ಅನ್ನ ಯಾವ ರೀತಿಯಾಗಿ 14 ಸೈನಿಕರನ್ನ ಕೊಂದಿದ್ರು. ಈಗ ಫ್ಲಾಗ್ ಅನ್ನ ಕೆಳಗಡೆ ಇಳಿಸಿ ಬಲೋಚಿಸ್ತಾನದ ಫ್ಲಾಗ್ ಅನ್ನ ಮೇಲೆ ಹಾರಿಸ್ತಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಈಗ ಒಂದೊಂದೇ ಪೆಟ್ಟು ಬೀಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಭಾರತದ ಕಡೆಯಿಂದ, ಮತ್ತೊಂದು ಕಡೆ ಬಲೋಚಿಗಳು ಈಗ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಕಣಿವೆ ನಾಡಿನಲ್ಲಿ ಸೇನೆ ರಣರೋಚಕವಾದಂತಹ ಬೇಟೆಗೆ ಇಳಿದಿದೆ. ಕಾಡಂಚಿನ ಮೂಲೆ ಮೂಲೆಯಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇದೆ. ರೈಫಲ್ ಹಿಡಿದುಕೊಂಡು ಉಗ್ರರ ಜಾಡನ್ನ ಬೆನ್ನು ಬಿದ್ದಿದೆ. ಭಾರತೀಯ ಸೇನೆಯ ರಣ ಬೇಟೆ ಹೇಗಿದೆ ಗೊತ್ತಾ? ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಭಾರತೀಯ ಸೇನೆ ನಿರಂತರವಾಗಿ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಭಾರತೀಯ ಸೇನೆ ಮೊನ್ನೆ ಆಪರೇಷನ್ ಸಿಂಧೂರ ಮೂಲಕ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಈಗ ದಟ್ಟ ಅರಣ್ಯಗಳಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡುತ್ತಾ ದಟ್ಟ ಅರಣ್ಯದಲ್ಲಿ ಈಗ ಕಾರ್ಯಾಚರಣೆಯ ಭಾಗವಾಗಿ ನೋಡಿ, ಇಲ್ಲಿರುವಂಥ ಸೇನಾ ಕಮಾಂಡರ್ ಅಲ್ಲಿ ಎದುರುಗಡೆ, ಆ ಕಡೆ ಹೋದರೆ ಅದು ಪಾಕಿಸ್ತಾನದ ಬಾರ್ಡರ್ ಗಡಿಯದು. ಇಲ್ಲಿ ಕಾರ್ಯಾಚರಣೆ ಎಲ್ಲವೂ ಕೂಡ ಹೇಗಿರುತ್ತೆ ಅನ್ನೋದ್ರ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ತಮಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮರೆಯಲ್ಲಿದ್ದು, ಈ ರೀತಿಯ ಮರೆಗಳಲ್ಲಿದ್ದು ಇಲ್ಲಿ ಆಫೀಸರ್ಸ್ಗಳು, ಇಲ್ಲಿ ಸೇನಾ ಸಿಬ್ಬಂದಿ ಮುಂದ್ಗಡೆ ಪಾಕಿಸ್ತಾನದ ಬಾರ್ಡರ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮೇಲೆ ಅಟ್ಯಾಕ್ಗಳಾಗ್ಬೋದು. ಹಾಗಾಗಿ ಕೈಯಲ್ಲಿ ವೆಪನ್ ಹಿಡ್ಕೊಂಡು ಸೇಫ್ಟಿ ಜಾಕೆಟ್ಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯ ಭಾಗವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಸೇನಾ ಸಿಬ್ಬಂದಿಯ ಕೈಯಲ್ಲಿ ಬಂದೂಕಿದೆ. ಅವರು ಬಂದೂಕನ್ನು ಕೈಯಲ್ಲಿ ಹಿಡ್ಕೊಂಡು ಕಾರ್ಯಾಚರಣೆಯನ್ನು ದಟ್ಟ ಅಡವಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ಒಂದೊಂದು ಕಡೆಗಳಲ್ಲಿ ಒಬ್ಬೊಬ್ಬರು ಸೇನಾ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ನೀವು ಆಪರೇಷನನ್ನು ನೋಡ್ತಾ ಇದ್ದೀವಿ. ಹೈ ಅಲರ್ಟ್ ಇದೆ. ರಾತ್ರಿ ಹಗಲು ಏನದೆ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗಿರ್ತಾರೆ. ಅವರು ಎಲ್ಲವನ್ನು ಕೂಡ ಕಾಯ್ತಾ ಇರ್ತಾರೆ. ಬರುವ ಹೋಗುವ ಜನರ ಮೇಲೆ ನಿಗಾ ಇಡ್ತಾರೆ. ದಟ್ಟಾರಣ್ಯಕ್ಕೆ ಜನರಿಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ನಮ್ಮ ವಿಜಯ ಲಕ್ಷ್ಮಿ ಈ ಕಡೆಗೆ ಪ್ಯಾನ್ ಮಾಡಿ ತೋರಿಸಿದ್ರೆ ಇಲ್ಲೂ ಕೂಡ ಒಬ್ಬರಿದ್ದಾರೆ. ರಾತ್ರಿ ಹೊತ್ತಿಗೆ ಫೈರಿಂಗ್ ಆಗುತ್ತೆ. ಇಲ್ಲಿ ಫೈರಿಂಗ್ ಆಗುತ್ತೆ, ಲಿಟ್ರಲಿ ಇಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಾಗ ಜನ ಎಲ್ಲ ಸೇನಾ ಬಂಕರ್ನ ಒಳಗಡೆ ಹೋಗ್ತಾರೆ. ಸೇನಾ ಬಂಕರ್ನ ಒಳಗಡೆ ಹೋಗಿ ಅಲ್ಲಿ ಅವರು ರಕ್ಷಣೆಯನ್ನು ಪಡಿತಾರೆ, ಆಶ್ರಯವನ್ನು ಪಡಿತಾರೆ. ಇದು ದಟ್ಟಾರಣ್ಯ. ಇದು ಯಾರು ಕೂಡ ಸುಳಿಯೋದಿಲ್ಲ ಈ ದಟ್ಟಾರಣ್ಯದ ಒಳಗಡೆ. ಇಲ್ಲಿ ಸೇನೆಯ ಆಪರೇಷನ್